ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಖಂಡಿತ. ನಾವೆಲ್ಲ ದಿನನಿತ್ಯ ಪೂಜೆಗಳಲ್ಲಿ ಅಥವಾ ಭಾಷಣಗಳ ಆರಂಭದಲ್ಲಿ ಹರಿ ಓಂ ಅಂತ ಕೇಳುತ್ತೇವಿರ್ತೇವೆ. ಹೌದು ಹೌದು. ಹಾಗೆಯೇ ಯಾವುದೇ ಒಂದು ಒಳ್ಳೆ ಕೆಲಸ ಮುಗಿದ ಮೇಲೆ ಓಂ ತತ್ಸತ್ ಅಂತ ಹೇಳೋದನ್ನು ಕೇಳಿರ್ತೇವೆ. ನಿಜ. ಈ ಪದಗಳು ಎಷ್ಟು ಸಹಜವಾಗಿ ಬಿಟ್ಟಿವೆ ಅಂದ್ರೆ ಇದರ ನಿಜವಾದ ಅರ್ಥ ಏನು, ಇದರ ಹಿಂದಿನ ಆಳವಾದ ತತ್ವವೇನು ಅಂತ ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಲ್ವಾ? ಕರೆಕ್ಟ್. ಅವು ಕೇವಲ ಒಂದು ಶುಭಾರಂಭದ ಅಥವಾ ಮುಕ್ತಾಯದ ಸಂಕೇತಗಳಾಗಿ ಉಳಿದುಬಿಟ್ಟಿವೆ. ಆದ್ರೆ ನಮಗೆ ಸಿಕ್ಕಿರೋ ಈ ಮೂಲಗಳ ನೋಡಿದ್ರೆ ಇವು ಕೇವಲ ಪದಗಳಲ್ಲ, ಇವು ನಮ್ಮನ್ನು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗುವ 3 ಪ್ರಮುಖ ಮೈಲಿಗಲ್ಲುಗಳು. ಓ ಹಾಗಾ? ಹರಿಹೋಮಿಂದ ಶುರುವಾಗಿ ಓಂ ತತ್ಸತ್ನಲ್ಲಿ ಮುಗಿಯುವ ಈ ಪಯಣ ನಮ್ಮ ಅಂತರಂಗದ ಸ್ವರೂಪವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತ ಈ ಲೇಖನಗಳು ಹೇಳುತ್ತವೆ. ಹೌದು. ಅದನ್ನೇ ಇವತ್ತು ನಾವು ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಈ ಪದಗಳನ್ನ ಒಂದೊಂದಾಗಿ ಬಿಡಿಸಿ ಅದರ ಹಿಂದಿನ ತತ್ವವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ. ಹಾಗಾದ್ರೆ ಮೊದಲನೇ ಹೆಜ್ಜೆ ಹರಿಹೋಂ ಇಂದಲೇ ಶುರು ಮಾಡೋಣ. ಸರಿ. ಇದರಲ್ಲಿ 2 ಭಾಗಗಳಿವೆ, ಹರಿ ಮತ್ತು ಓಂ. ಹರಿ ಅಂದ್ರೆ ತೆಗೆದು ಹಾಕುವವನು ಅಂತಾರಲ್ಲ, ಅಥವಾ ಹರಿಸುವವನು ಅಂತ. ಆದ್ರೆ ನಮ್ಮಿಂದ ಏನು ತೆಗೆದು ಹಾಕ್ಬೇಕು? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಮೂಲಗಳ ಪ್ರಕಾರ ಹರಿ ನಮ್ಮಲ್ಲಿರುವ ಎಲ್ಲಾ ನಕಾರಾತ್ಮಕ ಅಂಶಗಳನ್ನು, ಅಂದ್ರೆ ಪಾಪ, ದುಃಖ. ಹೌದು, ಪಾಪ, ದುಃಖ, ಸಂಕಟ, ಅಜ್ಞಾನ ಇವೆಲ್ಲವನ್ನು ಹರಿಸುತ್ತಾನೆ. ಆದರೆ ಇವೆಲ್ಲವುಗಳಿಗಿಂತ ಮುಖ್ಯವಾಗಿ ಆತ ನಮ್ಮ ಅಹಂಕಾರವನ್ನ ತೆಗೆದುಹಾಕುತ್ತಾನೆ. ಅಹಂಕಾರವನ್ನ? ಹೌದು. ಯಾಕಂದ್ರೆ ಇವೆಲ್ಲ ನಕಾರಾತ್ಮಕತೆಗಳ ಮೂಲ ಬೇರೆ ನಮ್ಮ ನಾನು ಅಥವಾ ಅಹಂಕಾರ. ಓ, ಇದು ಕುತೂಹಲಕಾರಿಯಾಗಿದೆ. ಅಂದ್ರೆ ಪಾಪ, ದುಃಖ ಇವೆಲ್ಲವೂ ಕೇವಲ ಸಿಂಪ್ಟಮ್ಸ್, ಆದ್ರೆ ನಿಜವಾದ ರೋಗ ಅಹಂಕಾರ ಅಂತಾನಾ? ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ? ಖಂಡಿತ. ಯಾಕೆಂದ್ರೆ ನಾನು ಮಾಡಿದೆ, ನನಗೆ ಗೊತ್ತು, ಇದು ನನ್ನದು, ಈ ಭಾವನೆ ಗಟ್ಟಿಯಾದಷ್ಟು ಉಳಿದೆಲ್ಲ ಸಮಸ್ಯೆಗಳು ತಾವಾಗಿಯೇ ಹುಟ್ಟುಕೊಳ್ಳುತ್ತವೆ. ಅಸೂಯೆ, ಕೋಪ, ದುರಾಸೆ ಇವೆಲ್ಲದಕ್ಕೂ ಅದೇ ಅಹಂಕಾರದ ಬೀಜ. ಸರಿ ಸರಿ. ಹಾಗಾಗಿ ಇಲ್ಲಿನ ತತ್ವ ಏನು ಅಂದ್ರೆ, ನೀವು ಕೇವಲ ಎಲೆಗಳನ್ನ, ಕೊಂಬೆಗಳನ್ನ ಕತ್ತರಿಸಬೇಡಿ, ಅದರ ಮೂಲ ಬೇರನ್ನೇ ಕಿತ್ತು ಹಾಕಿ. ಆಗ ಇಡೀ ಮರವೇ ಬಿದ್ದು ಹೋಗುತ್ತೆ. ಹರಿ ಮಾಡುವ ಕೆಲಸವೇ ಅದು. ವಾವ್. ಆತ ನಮ್ಮ ಅಹಂಕಾರವೆಂಬ ತೆರೆಯನ್ನ ಸರಿಸಿದಾಗ ಮಾತ್ರ ನಮಗೆ ಜ್ಞಾನದ ನಿಜವಾದ ಬೆಳಕು ಕಾಣಿಸಲು ಸಾಧ್ಯ. ಸರಿ. ಹರಿಹ ನಮ್ಮ ಅಹಂಕಾರದ ತೆರೆಯನ್ನ ಸರಿಸುತ್ತಾನೆ. ಹಾಗಾದ್ರೆ ಅದರ ಜೊತೆಗಿರುವ ಓಂನ ಪಾತ್ರವೇನು? ಓಂ ಅಂದ್ರೆ ಬ್ರಹ್ಮಾಂಡದ ಆದಿಧ್ವನಿ ಅಂತ ನಾವೆಲ್ಲ ಕೇಳಿದ್ದೇವೆ. ಆದ್ರೆ ಹರಿಹ ಜೊತೆ ಸೇರಿದಾಗ ಅದರ ಮಹತ್ವ ಹೇಗೆ ಬದಲಾಗುತ್ತೆ? ಅದ್ಭುತವಾದ ಕನೆಕ್ಷನ್ ಅದು. ಹರಿಹ ಅನ್ನೋದು ಒಂದು ಕ್ರಿಯೆ, ಅಂದ್ರೆ ಒಂದು ಶುದ್ಧೀಕರಣದ ಪ್ರಾಸೆಸ್. ಓಕೆ. ಓಂ ಅನ್ನೋದು ಆ ಕ್ರಿಯೆಯ ನಂತರ ನಾವು ತಲುಪುವ ಸ್ಥಿತಿ. ಓಹ್, ಆ ಸ್ಟೇಟ್. ಎಕ್ಸಾಕ್ಟ್ಲಿ. ಓಂ ಕೇವಲ ಒಂದು ಶಬ್ದವಲ್ಲ, ಅದು ಪರಬ್ರಹ್ಮ ಸ್ವರೂಪ, ಸಂಪೂರ್ಣ ಶಾಂತಿಯ, ಜ್ಞಾನದ ಮತ್ತು ಅಸ್ತಿತ್ವದ ಪ್ರತೀಕ. ಹೌದು. ಹಾಗಾಗಿ ನಾವು ಹರಿಹ ಓಂ ಎಂದು ಉಚ್ಚರಿಸಿದಾಗ ನಾವು ಕೇವಲ ಮಂತ್ರ ಹೇಳುತ್ತಿಲ್ಲ, ಬದಲಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇವೆ. ಯಾವ ರೀತಿ? ಹೇ ಪರಮಾತ್ಮನೇ, ದಯವಿಟ್ಟು ನನ್ನಲ್ಲಿಡುವ ಅಹಂಕಾರ ಮತ್ತು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ, ನಿನ್ನ ಸ್ವರೂಪವಾದ ಆ ದಿವ್ಯ ಶಾಂತಿ ಮತ್ತು ಜ್ಞಾನದ ಸ್ಥಿತಿಯಲ್ಲಿ ನನ್ನನ್ನು ನೆಲೆನಿಲ್ಲಿಸು ಅಂತ ಬೇಡ್ಕೊಳ್ತಿದ್ದೇವೆ. ವಾವ್. ಅಂದ್ರೆ ಇದೊಂದು ರೀತಿಯಲ್ಲಿ ನಮ್ಮನ್ನು ರೀಸೆಟ್ ಮಾಡುವ ಬಟನ್ ಇದ್ದ ಹಾಗೆ. ಮೂಲಗಳಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ. ಹರಿಹಿ ಓಂ ಸಂಸಾರವೆಂಬ ಸಾಗರವನ್ನು ದಾಟಲು ಸಹಾಯ ಮಾಡುವ ದಿವ್ಯ ನೌಕೆ ಇದ್ದ ಹಾಗೆ ಅಂತ. ಹೌದು, ಆ ಹೋಲಿಕೆ ಬಹಳ ಅರ್ಥಪೂರ್ಣ. ಸಂಸಾರವೆಂಬ ಸಾಗರ ಅಂದ್ರೆ ನಮ್ಮ ದೈನಂದಿನ ಜೀವನದ ಜಂಜಾಟಗಳು, ಆಸೆ ನಿರಾಸೆಗಳು, ಸುಖ ದುಃಖದ ಅಲೆಗಳು. ಈ ಅಲೆಗಳಲ್ಲಿ ಸಿಲುಕಿ ನಾವು ಮುಳುಗಿ ಹೋಗ್ತೇವೆ. ಸರಿ. ಹರಿ ಓಂ ಎಂಬ ಮಂತ್ರ ಆ ನೌಕೆಯಂತೆ ನಮ್ಮನ್ನು ಈ ಅಲೆಗಳಿಂದ ಪಾರು ಮಾಡಿ ಆಧ್ಯಾತ್ಮಿಕ ದಡವನ್ನು ಸೇರಿಸಲು ಸಹಾಯ ಮಾಡುತ್ತದೆ. ಓಕೆ. ಅಹಂಕಾರವನ್ನು ಕಳೆದುಕೊಂಡಾಗ ನಾವು ಈ ಅಲೆಗಳಿಗೆ ಅಂಟಿಕೊಳ್ಳುವುದನ್ನು ಬಿಡ್ತೇವೆ. ಆಗ ಪಯಣ ಸುಲಭವಾಗುತ್ತದೆ. ಸರಿ. ಹರಿ ಹೋಂ ಅಂತ ಹೇಳಿ ನಮ್ಮ ಅಹಂಕಾರದ ತೆರೆಯನ್ನು ಸರಿಸಿದ ಮೇಲೆ ನಮಗೆ ಏನು ಕಾಣಿಸ್ತೆ? ಮೂಲಗಳ ಪ್ರಕಾರ ಅಲ್ಲಿ ಕಾಣೋದೆ ಒಂದು ಅಳೆಯಲು ಸಾಧ್ಯವಾಗದ ಸತ್ಯ. ಇದಕ್ಕಾಗಿಯೇ ಅವರು ಈ ಅಗಾಧ ಅನ್ನೋ ಪದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರೋದು ಅಲ್ವಾ? ನಿಖರವಾಗಿ. ಇದೇ ನಮ್ಮ ಚರ್ಚೆಯ 2ನೇ ಭಾಗ. ಅಗಾಧ ಅನ್ನೋ ಪದ ವೇದಗಳ ಶಾಂತಿ ಮಂತ್ರಗಳಲ್ಲಿ ಬರುತ್ತೆ.
ಹೌದು. ಅದರ ನೇರ ಅರ್ಥ ಅಳೆಯಲು ಅಸಾಧ್ಯವಾದದ್ದು ಅಥವಾ ತಳವಿಲ್ಲದಷ್ಟು ಆಳವಾದದ್ದು. ಇದು ಕೇಳೋಕೆ ಸರಳ ಅನಿಸಬಹುದು, ಆದರೆ ಇದರ ತಾತ್ವಿಕ ಆಳವೇ ಅಗಾಧವಾದದ್ದು. ಈ ಅಗಾಧ ಅನ್ನೋದು ಯಾವುದಕ್ಕೆ ಅನ್ವಯಿಸುತ್ತೆ? ದೇವರ ಮಹಿಮೆಗೋ ಅಥವಾ ಈ ಬ್ರಹ್ಮಾಂಡದ ವಿಸ್ತಾರಕ್ಕೋ? ಎರಡಕ್ಕೂ ಹೌದು, ಮತ್ತು ಇನ್ನೊಂದಕ್ಕೂ ಕೂಡ. ಓ, ಯಾವುದದು? ಮೊದಲನೆಯದಾಗಿ, ನೀವು ಹೇಳಿದ ಹಾಗೆ ಭಗವಂತನ ಜ್ಞಾನ, ಶಕ್ತಿ ಮತ್ತು ಅವನ ಸೃಷ್ಟಿಯ ವೈಭವ ನಮ್ಮ ಸೀಮಿತ ಬುದ್ಧಿಶಕ್ತಿಗೆ, ನಮ್ಮ ತರ್ಕಕ್ಕೆ ನಿಲುಕದ್ದು. ನಾವು ವಿಜ್ಞಾನದ ಮೂಲಕ ಎಷ್ಟೇ ಸಂಶೋಧನೆ ಮಾಡಿದರೂ ಬ್ರಹ್ಮಾಂಡದ ರಹಸ್ಯಗಳು ಇನ್ನೂ ಬಿಚ್ಚಿಕೊಳ್ಳುತ್ತಲೇ ಇವೆ. ಅದು ಅವನ ಅಗಾಧ ಸ್ವರೂಪ. ಹೌದು. ಇದು ನಮ್ಮಲ್ಲಿ ಒಂದು ವಿನಯ ಭಾವವನ್ನು ಮೂಡಿಸಬೇಕು. ನನಗೆ ತಿಳಿದಿರುವುದು ಸಾಸಿವೆಯಷ್ಟು, ತಿಳಿಯಬೇಕಾದದ್ದು ಸಾಗರದಷ್ಟು ಅಂತ. ಸರಿ, ಇದು ದೇವರ ಬಗ್ಗೆ ಆಯ್ತು. ಆದ್ರೆ ಮೂಲಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅಗಾಧ ಅನ್ನೋದು ಕೇವಲ ದೇವರಿಗೆ ಮಾತ್ರ ಅನ್ವಯಿಸುವುದಿಲ್ಲ, ನಮ್ಮ ಆತ್ಮದ ಸ್ವರೂಪವು ಅಗಾಧವೇ ಅಂತ. ಇದು ಕೇಳಕ್ಕೆ ಸ್ವಲ್ಪ ಆಶ್ಚರ್ಯಕರವಾಗಿದೆ. ಹೌದು, ಮತ್ತು ಇದೇ ಆಧ್ಯಾತ್ಮದ ಅತಿದೊಡ್ಡ ರಹಸ್ಯ. ನಾವು ನಮ್ಮನ್ನು ಕೇವಲ ಈ ದೇಹ, ಈ ಮನಸ್ಸು, ಈ ಬುದ್ಧಿ ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಇವುಗಳ ಆಳದಲ್ಲಿರುವ ನಮ್ಮ ನಿಜವಾದ ನಾನು, ಅಂದರೆ ಆತ್ಮ, ಅದು ಕೂಡ ಅನಂತವಾದದ್ದು, ಅಳೆಯಲು ಅಸಾಧ್ಯವಾದದ್ದು. ಓ ಗಾಡ್! ನಾವು ನಮ್ಮೊಳಗೆ ಎಷ್ಟು ಆಳವಾಗಿ ಇಳಿಯುತ್ತೇವೆಯೋ ಅದರ ಕೊನೆ ಸಿಗೋದಿಲ್ಲ. ನಮ್ಮೊಳಗೆ ಒಂದು ಬ್ರಹ್ಮಾಂಡವಿದೆ. ಒಂದು ನಿಮಿಷ, ನಮ್ಮ ಆತ್ಮದ ಸ್ವರೂಪವೂ ಅಗಾಧವೇ? ಅಂದ್ರೆ ನಮ್ಮೊಳಗೆ ಒಂದು ಬ್ರಹ್ಮಾಂಡವಿದೆ, ಅದಕ್ಕೆ ಕೊನೇ ಇಲ್ಲ ಅಂತ? ಇದು ಕೇಳೋಕೆ ಎಷ್ಟು ಸುಲಭವೋ ಅರ್ಗಸ್ಕೊಳ್ಳೋಕೆ ಅಷ್ಟೇ ಕಷ್ಟ. ಹಾಗಾದ್ರೆ ಈ ಅಗಾಧತೆಯನ್ನು ಅನುಭವಿಸುವುದು ಹೇಗೆ? ಅದಕ್ಕೆ ಮೂಲಗಳಲ್ಲಿ ಮೌನ ಧ್ಯಾನದ ಪ್ರಸ್ತಾಪ ಬರೋದು. ಮೌನ ಧ್ಯಾನ? ಹೌದು. ಯಾಕಂದ್ರೆ ಅಗಾಧ ಅನ್ನೋದನ್ನು ಬರೀ ತರ್ಕದಿಂದ, ಮಾತುಗಳಿಂದ ಅರ್ಥ ಮಾಡಿಕೊಳ್ಳೋಕ್ ಆಗಲ್ಲ. ಸರಿ. ಮೌನದಲ್ಲಿ ನಮ್ಮ ಮನಸ್ಸಿನ ಸದ್ದು ಕಡಿಮೆಯಾದಾಗ ಮಾತ್ರ ನಮ್ಮೊಳಗಿನ ಆ ಆಳದ ಅನುಭವ ಶುರುವಾಗುತ್ತೆ. ಆಗ ಅಗಾಧ ಅನ್ನೋದು ಕೇವಲ ಒಂದು ಪದವಾಗಿ ಉಳಿಯದೆ ಒಂದು ಅನುಭೂತಿಯಾಗುತ್ತೆ. ಅನುಭೂತಿ? ನಮ್ಮ ಅಸ್ತಿತ್ವವೇ ಬ್ರಹ್ಮಾಂಡದಷ್ಟು ಆಳ ಅನ್ನೋ ಅರಿವು ಮೂಡುತ್ತೆ. ಮಾತುಗಳು ಸೀಮಿತ, ಆದರೆ ಮೌನದ ಅನುಭವ ಅನಂತ. ಹಾಗಾದ್ರೆ ಅಹಂಕಾರವನ್ನ ಹರಿ ಓಂನಿಂದ ಕಳೆದುಕೊಂಡು ನಮ್ಮ ಮತ್ತು ಪರಮಾತ್ಮನ ಅಗಾಧ ಸ್ವರೂಪವನ್ನು ಮೌನದಲ್ಲಿ ಅರಿತ ಮೇಲೆ ಮುಂದಿನ ಹೆಜ್ಜೆ ಏನು? ಇಲ್ಲಿಯೇ ನಮ್ಮ ಚರ್ಚೆಯ ಮೂರನೇ ಹಾಗೂ ಅಂತಿಮ ಭಾಗ, ಓಂ ತತ್ಸತ್, ಬರುವುದು. ಯಾವುದೇ ಶುಭ ಕಾರ್ಯದ ಕೊನೆಯಲ್ಲಿ ಇದನ್ನು ಹೇಳುತ್ತಾರೆ. ಇದೊಂದು ರೀತಿ ಇಡೀ ಕ್ರಿಯೆಗೆ ಹಾಕುವ ಒಂದು ಮುದ್ರೆ ಇದ್ದ ಹಾಗೆ. ಹೌದು, ಇದೊಂದು ಪರಿಪೂರ್ಣತೆಯ ಮುದ್ರೆ. ಇದನ್ನು ಕೂಡ ನಾವು ವಿಭಜಿಸಿ ನೋಡಬೇಕು. ಓಂ ತತ್ ಸತ್. ಸರಿ. ಓಂ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ದೇವೆ. ಅದು ಪರಬ್ರಹ್ಮದ ಶಬ್ದರೂಪ. ಹೌದು. ತತ್ ಅಂದ್ರೆ ಅದು ಅಂತ ಅರ್ಥ. ಯಾವುದು ಅದು? ಆ ಪರಬ್ರಹ್ಮ ತತ್ವ. ನಮಗೆ ಕಾಣುವ, ಕಾಣದಿರುವ, ನಾವು ಊಹಿಸಬಹುದಾದ, ಊಹಿಸಲಾಗದ ಎಲ್ಲವೂ ಅದುವೇ ಆಗಿದೆ. ಹಾಗಾದ್ರೆ ಸತ್ ಅಂದ್ರೆ? ಸತ್ ಅಂದ್ರೆ ಸತ್ಯ ಅಥವಾ ಶಾಶ್ವತವಾದ ಅಸ್ತಿತ್ವ. ಯಾವುದು ಸದಾ ಇರುತ್ತದೆಯೋ, ಯಾವುದು ಬದಲಾಗುವುದಿಲ್ಲವೋ ಅದು ಸತ್. ಓಕೆ. ನಮ್ಮ ಸುತ್ತಲಿನ ಪ್ರಪಂಚ, ನಮ್ಮ ದೇಹ, ನಮ್ಮ ಆಲೋಚನೆಗಳು ಎಲ್ಲವೂ ಬದಲಾಗುತ್ತಲೇ ಇರುತ್ತವೆ. ಹೌದು, ಅಶಾಶ್ವತ. ಕರೆಕ್ಟ್. ಆದ್ದರಿಂದ ಅವು ಅಶಾಶ್ವತ. ಶಾಶ್ವತವಾದ ಸತ್ಯ ಒಂದೇ, ಅದು ತತ್ ಎಂದು ನಾವು ಯಾವುದನ್ನು ಕರೆಯುತ್ತೇವೆಯೋ ಅದೇ ಪರಬ್ರಹ್ಮ. ಹಾಗಾದ್ರೆ ಈ ಮೂರು ಪದಗಳನ್ನು ಒಟ್ಟಿಗೆ ಸೇರಿಸಿದಾಗ ಓಂ ತತ್ ಸತ್, ಇದರ ಸಂಪೂರ್ಣ ಅರ್ಥ ಆ ಪರಬ್ರಹ್ಮನೇ ಏಕೈಕ ಶಾಶ್ವತ ಸತ್ಯ ಅಂತ ಆಗುತ್ತದೆಯಾ? ಹೌದು, ಅದು ಒಂದು ಅರ್ಥ. ಆದರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮಾಡುವ ಕ್ರಿಯೆಯ ಸಂದರ್ಭದಲ್ಲಿ ಇದರ ಅರ್ಥ ಇನ್ನಷ್ಟು ಆಳವಾಗುತ್ತದೆ. ಹೇಗೆ? ನಾವು ಒಂದು ಪೂಜೆ ಅಥವಾ ಯಜ್ಞವನ್ನು ಮಾಡಿದಾಗ ಕೊನೆಯಲ್ಲಿ ಓಂ ತತ್ಸತ್ ಎಂದು ಹೇಳುವುದರ ಅರ್ಥ, ನಾನು ಮಾಡಿದ ಈ ಕರ್ಮ, ಇದರ ಫಲ ಮತ್ತು ಈ ಕರ್ಮವನ್ನು ಮಾಡುವ ನಾನು, ಇವೆಲ್ಲವೂ ಆ ಪರಬ್ರಹ್ಮನಿಗೆ ಅರ್ಪಿತ. ಆತನೇ ಪರಮಸತ್ಯ. ಓ ವಾವ್! ಇದು ಅಹಂಕಾರವನ್ನು ಸಂಪೂರ್ಣವಾಗಿ ಶೂನ್ಯಗೊಳಿಸುವ ಒಂದು ಸಮರ್ಪಣಾ ಭಾವ. ಅಂದ್ರೆ ಓಂ ತತ್ಸತ್ ಅನ್ನೋದು ಕೇವಲ ಒಂದು ಮಂತ್ರದ ಕೊನೆಯಲ್ಲ, ಅದು ನಾವು ಮಾಡಿದ ಇಡೀ ಕ್ರಿಯೆಯನ್ನೇ ಒಂದು ಸಮರ್ಪಣೆಯಾಡಿ ಪರಿವರ್ತಿಸುವ ಒಂದು ಕೀಲಿ ಕೈ ಇದ್ದಾಗೆ. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ಆಲೋಚನೆ ಮಾಡುವಂಥದ್ದು. ಮೂಲಗಳಲ್ಲಿ ಭಗವದ್ಗೀತೆಯ 17ನೇ ಅಧ್ಯಾಯದ ಉಲ್ಲೇಖವಿದೆ. ಆ ಉಲ್ಲೇಖದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ. ಅಲ್ಲಿ ಇದನ್ನ ಯಾವ ಸಂದರ್ಭದಲ್ಲಿ ಹೇಳಲಾಗಿದೆ? ಅದು ಬಹಳ ಮುಖ್ಯವಾದ ವಿಷಯ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ
ಶ್ರೀಕೃಷ್ಣನು ಶ್ರದ್ಧೆಯ 3 ವಿಧಗಳ ಬಗ್ಗೆ ವಿವರಿಸುತ್ತಾನೆ. ಹೌದು, ಸಾತ್ವಿಕ, ರಾಜಸಿಕ. ಹೌದು, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಶ್ರದ್ಧೆ. ಸಾತ್ವಿಕ ಶ್ರದ್ಧೆ ಎಂದರೆ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಕೇವಲ ಶಾಸ್ತ್ರದ ಪ್ರಕಾರ ಕರ್ತವ್ಯವೆಂದು ಮಾಡುವ ಶ್ರದ್ಧೆ. ಓಂ ತತ್ಸತ್ ಎಂಬುದು ಈ ಸಾತ್ವಿಕ ಶ್ರದ್ಧೆಯ ಪ್ರತೀಕ. ಓಕೆ. ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜದ ಒಳಿತಿಗಾಗಿ ಮಾಡುವ ಯಜ್ಞ, ದಾನ, ತಪಸ್ಸುಗಳಿಗೆ ಈ ಮಂತ್ರ ಒಂದು ಮುದ್ರೆ ಇದ್ದ ಹಾಗೆ. ಈ ಮಂತ್ರವನ್ನು ಉಚ್ಚರಿಸಿದಾಗ ಆ ಕ್ರಿಯೆಯಲ್ಲಿ ಏನಾದರೂ ಸಣ್ಣಪುಟ್ಟ ದೋಷಗಳಿದ್ದರೂ ಅವು ಶುದ್ಧೀಕರಣಗೊಂಡು ಆ ಕ್ರಿಯೆಯು ಪೂರ್ಣಗೊಂಡು ಪರಮಾತ್ಮನಿಗೆ ತಲುಪುತ್ತದೆ ಅಂತ ಮೂಲಗಳು ವಿವರಿಸ್ತವೆ. ಅಂದ್ರೆ ರಾಜಸಿಕ ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುವ ಕ್ರಿಯೆಗಳಿಗೆ ಅಥವಾ ತಾಮಸಿಕ ಮೂಢನಂಬಿಕೆಯಿಂದ ಮಾಡುವ ಕ್ರಿಯೆಗಳಿಗೆ ಇದು ಅನ್ವಯಿಸೋದಿಲ್ವೇ? ಮೂಲಗಳ ಪ್ರಕಾರ ಇದರ ನಿಜವಾದ ಶಕ್ತಿ ಪ್ರಕಟವಾಗುವುದು ಸಾತ್ವಿಕ ಕ್ರಿಯೆಗಳಲ್ಲೇ. ಯಾಕೆಂದ್ರೆ ಓಂ ತತ್ಸತ್ನ ಮೂಲ ತತ್ವವೇ ಅಹಂಕಾರ ಮತ್ತು ಫಲಾಪೇಕ್ಷೆಯನ್ನು ತಿಳಿಸುವುದು. ಸರಿ. ರಾಜಸಿಕ ಮತ್ತು ತಾಮಸಿಕ ಕ್ರಿಯೆಗಳಲ್ಲಿ ನಾನು ಮತ್ತು ನನಗೆ ಬೇಕು ಎಂಬ ಭಾವನೆ ಪ್ರಬಲವಾಗಿರುತ್ತದೆ. ಹಾಗಾಗಿ ಓಂ ತತ್ಸತ್ ಎಂದು ಬಾಯಲ್ಲಿ ಹೇಳಿದರೂ ಅದರ ಭಾವ ಅಂತರಂಗದಲ್ಲಿ ಮೂಡುವುದು ಕಷ್ಟ. ಹಾಗಾದರೆ ಇಂದಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದರೆ ಇದೊಂದು ಸುಂದರವಾದ ಆಧ್ಯಾತ್ಮಿಕ ಮಾರ್ಗ. ಹೌದು. ಹರಿಹೋಂ ಎಂದು ಹೇಳಿ ನಮ್ಮ ಅಹಂಕಾರವೆಂಬ ಅಡ್ಡಗೋಡೆಯನ್ನು ಒಡೆದು ಹಾಕಿ ನಂತರ ನಮ್ಮ ಮತ್ತು ಬ್ರಹ್ಮಾಂಡದ ಅಗಾಧವಾದ ಅನಂತವಾದ ಸ್ವರೂಪವನ್ನು ಅರಿತು ಕೊನೆಯಲ್ಲಿ ನಮ್ಮ ಪ್ರತಿಯೊಂದು ಕರ್ಮವನ್ನು ಓಂ ತತ್ಸತ್ ಎಂದು ಹೇಳುತ್ತಾ ಆ ಪರಮ ಸತ್ಯದಲ್ಲೇ ಲೀನವಾಗಿಸುವುದು. ಇದುವೇ ಸಂಪೂರ್ಣ ಜೀವನದ ಸಾರಾಂಶದಂತೆ ಕಾಣಿಸ್ತಿದೆ. ಖಂಡಿತ. ಇದು ಕೇವಲ ಒಂದು ದಿನದ ಪೂಜೆ ಅಥವಾ ಯಜ್ಞಕ್ಕೆ ಸೀಮಿತವಾದ ತತ್ವವಲ್ಲ. ಇದೊಂದು ಜೀವನ ಶೈಲಿ. ಹೌದು, ಲೈಫ್ ಸ್ಟೈಲ್. ಈ ಮಂತ್ರಗಳ ಕೇವಲ ಉಚ್ಚಾರಣೆಗಿಂತ ಅವುಗಳ ಹಿಂದಿನ ಭಾವ ಮತ್ತು ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮೂಲಗಳಲ್ಲಿ ಹೇಳಿದಂತೆ ನಮ್ಮ ಜೀವನದಲ್ಲಿ ನಿಜವಾದ ಸುಖ, ಶಾಂತಿ ಮತ್ತು ಜ್ಞಾನವನ್ನು ತರಲು ಸಾಧ್ಯ. ಇದು ಕೇವಲ ಕೇಳುವ ವಿಷಯವಲ್ಲ, ಇದು ಅನುಭವಿಸುವ ವಿಷಯ. ನಿಜ. ಹರಿಹೋಂನಿಂದ ಶುದ್ಧೀಕರಣ, ಅಗಾಧದಿಂದ ವಿಸ್ತಾರ ಮತ್ತು ಓಂ ತತ್ಸತ್ನಿಂದ ಸಮರ್ಪಣೆ. ಇದೇ ಆಧ್ಯಾತ್ಮಿಕ ವಿಕಾಸದ ಚಕ್ರ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಒಂದು ಚಿಂತನೆ ಹೇಳಿ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಗಳ ಕೊನೆಯಲ್ಲಿ ಓಂ ತತ್ಸತ್ ಅನ್ನುತ್ತೇವೆ. ಆದರೆ ಈ ಸಮರ್ಪಣಾ ಭಾವವನ್ನು ನಮ್ಮ ದೈನಂದಿನ ಚಿಕ್ಕಪುಟ್ಟ ಕೆಲಸಗಳಿಗೂ ಅನ್ವಯಿಸಬಹುದಲ್ಲವೇ? ಉದಾಹರಣೆಗೆ ನಾವು ಮಾಡುವ ಆಫೀಸ್ ಕೆಲಸ, ಮನೆಯಲ್ಲಿ ಮಾಡುವ ಅಡುಗೆ ಅಥವಾ ಒಬ್ಬರಿಗೆ ಸಹಾಯ ಮಾಡುವ ಸಣ್ಣ ಕ್ರಿಯೆ, ಪ್ರತಿಯೊಂದನ್ನು ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವಿಲ್ಲದೆ ಇದು ಆ ಪರಮ ಸತ್ಯಕ್ಕೆ ನನ್ನ ಸಮರ್ಪಣೆ ಎಂಬ ಭಾವದಿಂದ ಮಾಡಿದರೆ ಆ ಕೆಲಸದ ಸ್ವರೂಪ ಮತ್ತು ನಮ್ಮ ಮನಸ್ಥಿತಿ ಹೇಗೆ ಬದಲಾಗಬಹುದು? ಅದ್ಭುತವಾದ ಪ್ರಶ್ನೆ. ಹಾಗೆ ಮಾಡಿದಾಗ ಕೆಲಸವು ಕೇವಲ ಕರ್ಮವಾಗಿ ಉಳಿಯುವುದಿಲ್ಲ, ಅದು ಯೋಗವಾಗಿ ಪರಿವರ್ತನೆಯಾಗುತ್ತದೆ. ಯೋಗವಾಗಿ? ಹೌದು. ಫಲಿತಾಂಶದ ಬಗ್ಗೆ ಚಿಂತೆ, ಒತ್ತಡ, ಆತಂಕಗಳು ಕಡಿಮೆಯಾಗಿ ನಾವು ಕೇವಲ ಕ್ರಿಯೆಯಲ್ಲಿ ಆನಂದವನ್ನು ಕಾಣಲು ಪ್ರಾರಂಭಿಸ್ತೇವೆ. ಆಗ ಜೀವನವೇ ಒಂದು ಪೂಜೆಯಾಗುತ್ತದೆ.